ಮೈಸೂರು ಲೋಕಸಭಾ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯ ಮಗ ಯತೀಂದ್ರ ಅವರು ನಿಂತ್ಕೊಳ್ತಾರೆ ಸರ್. ಯಾಕಂದ್ರೆ ತಮಗೆ ಒಂದು ಸಿದ್ದರಾಮಯ್ಯ ಆಪ್ತ ಬೆಳೆದುಗೊಳಿಸ್ಕೊಂಡಿರುವಂಥ ಹಿನ್ನೆಲೆಯಲ್ಲಿ ಒಂದಷ್ಟು ಜವಾಬ್ದಾರಿ ಕೊಟ್ಟಿರುವಂಥದ್ದು. ಅಲ್ಲಿಯ ಶಾಸಕರು ಅಭಿಪ್ರಾಯನ ಪಕ್ಷಕ್ಕೆ ಹೇಳಿದ್ದಾರೆ. ಓಕೆ. ಪಕ್ಷ ಮತ್ತು ಮುಖ್ಯಮಂತ್ರಿಗಳಿಗೆ ಅವ್ರನ್ನೆಲ್ಲ ಕರೆದು ಕೇಳ್ತಾರೆ. ಹೌದು. ಕೇಳಿದ ಮೇಲೆ ಅಲ್ಲಿ ಯಾರು ಸೂಕ್ತ ಅನ್ನೋದನ್ನು ನಿರ್ಧಾರ ಅಂದ್ರೆ ಯತೀಂದ್ರ ಬರಬೇಕು ಅನ್ನೋದು ನಿಮ್ಮ ಕೆಲವರು ಅವರು ನಿಲ್ಬೇಕು ಅನ್ನೋ ಅಭಿಪ್ರಾಯ ಹೇಳ್ತಾರೆ. ಯತೀಂದ್ರ ನಿಲ್ಬೇಕು ಅಂತ ಅವರು ಬರಬೇಕು ಅಂತ ಹೇಳ್ತಾರೆ. ಇನ್ನೂ 4-6 ಹೆಸರುಗಳು ಹೇಳಿದ್ದಾರೆ. ಅಂತಿಮವಾಗಿ ಶಾಸಕರ ಅಭಿಪ್ರಾಯ ಕೇಳಿ ಪಕ್ಷ ಮತ್ತು ಮುಖ್ಯಮಂತ್ರಿಗಳು ಹೈಕಮಾಂಡ್ ಒಂದು ತೀರ್ಮಾನ ಮಾಡ್ತಾರೆ. ನಿಮ್ಮ ಪಕ್ಕದ ಮನೆಯಲ್ಲಿರುವಂಥ ಸತೀಶ್ ಜಾರಕಿಹೊಳಿ ಅವರು, ಅಂದರೆ ನಿಮ್ಮ ಪಕ್ಕದ ಮನೆಯಲ್ಲಿರುವಂಥ ನೀವು ಕೂಡ ಸೇರ್ತಾರಂತ ಅವರು ಒಂದು ಮಾತನ್ನು ಹೇಳಿದ್ರು. ಅಲ್ಪಸಂಖ್ಯಾತ, ದಲಿತ, ಹಿಂದುಳಿದ, OBC ಇವರೆಲ್ಲ ಕೂಡ ಉಪಮುಖ್ಯಮಂತ್ರಿ ಆದರೆ ಪಕ್ಷಕ್ಕೆ ಅನುಕೂಲ ಆಗಬೇಕು ಅನ್ನೋದು ಅವರು ಬಹಿರಂಗವಾಗಿ ಕೂಡ ಹೇಳಿದ್ರು. ಅಂದರೆ ಅದು ಆಗ್ರಹ ಅಲ್ಲ, ಒಂದು ಅಭಿಪ್ರಾಯ, ಅಭಿಮತ. SC ಮಾವತಿ ಅವರು ಒಂದು ಕಡೆ ಒಂದು ರೀತಿಯಲ್ಲಿ ಸೇಫರ್ ಝೋನಲ್ಲಿ ಮಾತಾಡ್ತಾ ಇದ್ದಾರಾ? ಅಂದರೆ ನೀವು ಸೇಫರ್ ಝೋನಲ್ಲಿ ಆಟ ಆಡೋದೇ ಇಲ್ಲ. ಓಕೆ. ಐ ವಿಲ್ ನೆವರ್ ಪ್ಲೇ ಅನ್ ಸೇಫರ್ ಝೋನ್. ಹೌದು. ಏನಾಗಬೇಕು ಅನ್ನೋದು ಎಲ್ಲಿ ಹೇಳಬೇಕು ಅಲ್ಲಿ ಹೇಳ್ತೀನಿ. ಓಕೆ. ಅದು ಎಲ್ಲ ಅಂತಿಮವಾಗಿ ಹೇಳುವಾಗ ತೀರ್ಮಾನ ಮಾಡೋದು ನಮ್ಗೊಂದು ಹೈಕಮಾಂಡ್ ಇದೆ. ಅದು ನಿಜ. ಅದು ಹೈಕಮಾಂಡ್ ಇದೆ. ಹೈಕಮಾಂಡ್ ತುಂಬಾ ಸ್ಟ್ರಾಂಗ್ ಇದೆಯಾ ಈಗ? ಹಾಗಾದ್ರೆ ಹೈಕಮಾಂಡ್ ತುಂಬಾ ಸ್ಟ್ರಾಂಗ್ ಇದೆ. ಹೈಕಮಾಂಡ್. ಓಕೆ. ಸೊ ಹೈಕಮಾಂಡ್ ಸ್ಟ್ರಾಂಗ್ ಇದ್ದಿದ್ರೆ ಸೊ ಈ ರೀತಿ ಉಪಮುಖ್ಯಮಂತ್ರಿ ಅಂದ್ಬಿಟ್ಟು ನೀವು ಹೇಳ್ದಾಗ ಆಟ ಆಡ್ದಂಗೆ ಆಡಕ್ಕಾಗುತ್ತೇನೋ ಯಾರು ಎನಿ ಪಾರ್ಟಿ. ಬಟ್ ಯಾಕೆ ಹಾಗಾದ್ರೆ ಬಹಿರಂಗ ಹೇಳಿಕೆಗಳು ಬರ್ತಾ ಇದೆ ಸತೀಶ್ ಜಾರಕಿಹೊಳಿ ಸೇರಿದ ಶಾಸಕರೆಲ್ಲ? ಅವರ ಅಭಿಪ್ರಾಯ ಅದು. ಓಕೆ. ಅಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಏನು ಅಸಮಾಧಾನ ಏನಿಲ್ಲ, ಎಲ್ಲವೂ ಕೂಡ ಸುಸೂತ್ರವಾಗಿ ತುಂಬಾ ಸುಗಮವಾಗಿದೆ ಅಂತ ಹೇಳ್ಬೋದಾ? ಎದೆ ಮುಟ್ಕೊಂಡು ಹೇಳ್ಬೋದಾ? ಎಲ್ಲ ಒಗ್ಗಟ್ಟಾಗಿದ್ದೀವಲ್ವಾ? ಯಾವುದು ಕೂಡ ಅಸಮಾಧಾನ ಏನು ಕೂಡ ಇಲ್ಲ. ಅಸಮಾಧಾನ ಎಲ್ಲಿದೆ? ಒಂದ್ ಕಡೆ ಉಪಮುಖ್ಯಮಂತ್ರಿ ಅಂತಾರೆ, ಒಂದ್ ಕಡೆ ಉಪಮುಖ್ಯಮಂತ್ರಿ ಹೇಳಿಕೆ ಕೊಡ್ತಾರೆ, ಒಂದ್ ಕಡೆ ಮುಖ್ಯಮಂತ್ರಿ ಎಲ್ಲಿದೆ? ನಿಮ್ ಸೃಷ್ಟಿಗಳಷ್ಟೇ, ಮಾಧ್ಯಮದ ಸೃಷ್ಟಿಗಳಷ್ಟೇ. ಎಲ್ಲಿದೆ? ಉಪಮುಖ್ಯಮಂತ್ರಿ ಹೇಳಿಕೆ ಕೊಡೋದು ಅಸಮಾಧಾನ ಅಲ್ಲ. ಎಲ್ಲಿದೆ? ಸಚಿವ ರಾಜಣ್ಣವ್ರು ಹೇಳಿದ ಅಸಮಾಧಾನ ಅಲ್ಲ. ಹೇಳಿಕೆ ಅಂತ ತಕ್ಷಣ ಅಸಮಾಧಾನ ಅಂತಾರ ಅಭಿಪ್ರಾಯ. ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್. ಅದು ಪಾರ್ಟಿ ಇದಕ್ಕೆ ಬೌಂಡ್ರಿ ದಾಟಂದ್ರೆ ಟು ರಿಸ್ಟ್ರಿಕ್ಟ್ ಯುವರ್ ಸೆಲ್ಫ್. ಪಾರ್ಟಿ ಫೋರಮಲ್ಲಿ ಹೇಳಿ ಮಾಡೋಣ, ಏನು ಬೇಕು ಸಮಯ ಬಂದಾಗ ಪಾರ್ಟಿ ನಮ್ಗೆ ಗೈಡೆನ್ಸ್ ಮಾಡುತ್ತೆ. ಓಕೆ. BJP JDS ಮೈತ್ರಿ ಎಷ್ಟು ವರ್ಕೌಟ್ ಆಗುತ್ತೆ ನಿಮ್ಮ ಪ್ರಕಾರ? ಎಫೆಕ್ಟ್ ಆಗುತ್ತಾ? ನನಗೇನೋ ಅವರ ಒಗ್ಗಟ್ಟಿನಿಂದ ಕಾಂಗ್ರೆಸ್ನ ಮೇಲೆ ಪರಿಣಾಮ ಬೀರುತ್ತೆ ಅಂತ ಅನ್ಸೋದಿಲ್ಲ. ಓಕೆ. MLAಗಳು ಒಂದಷ್ಟು ಜನ ಬರ್ತಾರೆ, ಅಂದರೆ ಲೋಕಸಭಾ ಚುನಾವಣೆ ಮುಗಿದ ಬಳಿಕ ಸರ್ಕಾರ ಪತನ ಆಗುತ್ತೆ ನೋಡಿ ಅಂತಾರೆ. ಭ್ರಮೆನಲ್ಲಿದ್ದಾರೆ, ಹಗಲು ಕನಸು ಕಾಣ್ತಾ ಇದ್ದಾರೆ. ನಿಮ್ಮ MLAಗಳು ಹೋಗೋದಿಲ್ಲ ಸರ್? ಅವ್ರ MLAಗಳು ಬರ್ತಾರೆ ಹಂಗಾದ್ರೆ? BJP JDS MLAಗಳು 137 ಜನ ನಾವು ಬದ್ರಾಗಿದ್ಮೇಲೆ ಬೇರೆ ನಮಗೆ ಅಗತ್ಯ ಏನಿದೆ? ಓಕೆ. ಯಾರು ಬರೋದಿಲ್ಲ ಹಾಗಾದ್ರೆ? ನಮ್ಗೆ ಅಗತ್ಯ ಏನಿದೆ? ಅಗತ್ಯ ಇಲ್ಲ. ಆದರೆ ಕಾಂಗ್ರೆಸ್ಸಿನ ತತ್ವ ಸಿದ್ಧಾಂತ ಒಪ್ಪಿ ಬರೋಂಥವ್ರು ಬಾಗಿಲು ತೆರೆದಿರ್ತದೆ, ಯಾರು ಬೇಕಾದ್ರೂ ಬರ್ಬೋದು. ಓಕೆ.